ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆಲ್ಲ ನೋಡಿನೇ ಗೊತ್ತಾಗುತ್ತೆ ನಾನು ನಮ್ಮಮ್ಮನ ಮನೇಲಿದ್ದೀನಿ ಅಂತ ಹೇಳಿ. ನಾನು ಇನ್ನೊಂದು ದಿನದ ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಅಮ್ಮನ ಮನೇಲಿ ಹೋಗಿ ಉಳ್ಕೊಂಡಿದ್ವಿ. ನೈಟಲ್ಲಿ ಹೋಗಿ ಉಳ್ಕೊಂಡು ಇದರಿಂದ ಬೆಳಗ್ಗೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಕ್ತು ನಮಗೆ ನೋಡೋಕ್ಕೆ. ಅಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಮೇಲ್ಗಡೆ ಮನೆ. ಸೊ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಬೆಳಗ್ಗೆನೇ ಎದ್ದು ನೋಡೋದಕ್ಕೆ ಅರಳಿ ಮರ ಸಹ ಅಲ್ಲಿಂದನೇ ಡೈರೆಕ್ಟಾಗಿ ನಮಗೆ ಕಾಣಿಸುತ್ತೆ. ಹೊರಗಡೆ ಬಂದು ನೋಡೋದೇ ಒಂದು ಖುಷಿ. ಬಾಗಿಲಲ್ಲೂ ಅಷ್ಟೇ ಅಣ್ಣ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಸೊ ತುಂಬ ಚೆನ್ನಾಗಿ ಹೂಗಳು ಬಿಡ್ತಾಯಿದೆ. ಅಲ್ಲಿಗೆ ಬಿಸಿಲು ಬೇರೆ ಡೈರೆಕ್ಟಾಗಿ ಬೀಳೋದ್ರಿಂದ ಡೈಲಿ ಹೂವು ತುಂಬ ಚೆನ್ನಾಗಿರುತ್ತೆ. ಮನಿ ಪ್ಲ್ಯಾಂಟ್ ಅಂತೂ ಅಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿದೆ. ಅಪ್ಪ ಅದಕ್ಕೆ ಬಿಸಿಲು ತುಂಬ ಜೋರಾಗಿ ತಗಲುತ್ತೆ ಅಂದ್ಬಿಟ್ಟು ಬಟ್ಟೆನ ಕಟ್ಟಿದ್ದಾರೆ. ಸೊ ನಾವು ಅಲ್ಲಿ ನೆಕ್ಸ್ಟ್ ಡೇ ಒಂದು ಮಧ್ಯಾಹ್ನದು ಊಟ ಎಲ್ಲ ಮುಗಿಸ್ಕೊಂಡು ಬರೋವರೆಗೂ ಅಲ್ಲೇ ಇದ್ವಿ. ನೈಟ್ ಹೋಗಿ ಹಾಲ್ಟ್ ಆಗಿಬಿಟ್ಟು. ಅದು ನನ್ನ ಚಿಕ್ಕ ಮಕ್ಕಳು ಇದ್ದಾಗ ನನ್ನ ಮಕ್ಕಳದು ಫೋಟೋ ಅದು. ಅಣ್ಣ ನೋಡಿ ನಮ್ಮ ಚಿಕ್ಕವನ್ನ ಕೂಸುಮರಿ ಮಾಡ್ತಾ ಇದ್ದಾನೆ, ಎಷ್ಟು ವೆಯ್ಟ್ ಇದ್ದಾನೆ ಅಂತ. ನಾನು ನನ್ನ ಫ್ರೆಂಡ್ ಮೇನಕಾ ಮನೆಗೆ ಹೋಗಿದ್ದೆ. ನೋಡಿದ್ರೆ ನಾನೇನೋ ಕೆಲಸದ ಮೇಲೆ ಹೋಗಿದ್ದು, ಬಟ್ ಅಲ್ಲಿ ನನಗೆ ದೊಡ್ಡ ಸರ್ಪ್ರೈಸ್ ಇತ್ತು. ಹಾಯ್, ಹ್ಯಾಪಿ ನ್ಯೂ ಇಯರ್. ನನ್ನ ಫ್ರೆಂಡ್ ಮೇನಕಾ ಕ್ರಿಯೇಷನ್ಸ್. ಇದು ಯಾವಾಗಲೂ ಹಿಂಗೆ ಇರುತ್ತೆ, ನ್ಯಾಚುರಲ್ ಆಗಿ ನೋಡಬೇಕು. ಅವ್ರ ವರ್ಕೇ ಹಿಂಗೆ, ಬ್ಯುಸಿ ವರ್ಕ್. ಹಾಯ್ ರುತಿ. ಹಾಯ್ ಪ್ರಿಯಾ. ಹಾಯ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಲವ್ ಯು ಆಲ್. ಹೋಮ್ ಮೇಡ್ ಕೇಕ್ ರೆಡಿ ಆಗಿದೆ, ಪ್ರಿಪೇರ್ ಮಾಡಿರೋದು ಪ್ರಿಯಾ. ಯಾರಾದರೂ ಬೇಕಿದ್ರೆ ಆರ್ಡ್ರ್ ಕೊಡಿ, ಕೇಕ್ ಬೇಕಿದ್ರೆ ಮಾಡಿ ಕೊಡ್ತಾರೆ. ಒನ್ ಡೇ ಬಿಫೋರ್ ಹೇಳಿ. ಯಾವುದಕ್ಕೂ ಒಂದು ದಿನ ಮುಂಚೆ ಹೇಳಿ. ಚಾಕ್ಲೇಟ್ ಕೇಕ್ ಪ್ರಿಪೇರ್ಡ್ ಬೈ ಪ್ರಿಯಾ. ಪ್ರಿಯಾಗೆ ಫಸ್ಟ್ ಪೀಸ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹೆಂಗೆ ಹಂಗೆ ತೊಗೊಂಡು ಆಮೇಲೆ ಚಾಕು ಮಾತ್ರ ನಿಲ್ತಾ ಇಲ್ಲ. ಸೂಪರ್ ಆಗಿದೆ, ಟೇಸ್ಟ್ ಆಗಿದೆ. ಚಾಕು ಆ್ಯಕ್ಚುಲಿ ಥ್ಯಾಂಕ್ ಯು. ಮೈಲ್ಡ್ ಆಗಿದೆ, ಸ್ವೀಟ್. ಎಗ್ಗಿಲ್ಲ. ಎಗ್ಲೆಸ್ ಅಲ್ಲ, ಅದು ಭಯ ಆಯ್ತು. ಇವಾಗ ಬಾಯಿಗೆ ಇಟ್ಟ ಮೇಲೆ ಭಯ. ಹ್ಯಾಪಿ ನ್ಯೂ ಇಯರ್. ಸಗದಿಲ್ಲ ಬೇಬಿ, ಇದು ನಿಮಗೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಮ್ಯಾಮ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಕ್ಕ. ಸಾಕು, ಡಬಲ್ ಸಲ ತಿಂದಂಗೆ ಆಯ್ತು ನಾನು. ಚೆನ್ನಾಗಿದೆ, ಮೈಲ್ಡ್ ಸ್ವೀಟು. ಸೂಪರ್ ಆಗಿದೆ. ಹಂಗೆ ಇರಬೇಕಪ್ಪ, ಸ್ವೀಟ್ ಜಾಸ್ತಿ ತಿನ್ನಕ್ಕಾಗಲ್ಲ. ಮ್ಯಾಮ್ ಬಂದ್ಮೇಲೆ ಒಂದ್ಸಲಿ ಮಾಡಿದ್ರೆ ಇಷ್ಟು ಡ್ರೈ ಆಗಲ್ಲ, ಸಾಫ್ಟ್ ಆಗಿರುತ್ತೆ. ಆದರೂ ಚೆನ್ನಾಗಿ ಮೇಡಮ್ ದುಬೈಲಿ ಇರೋದ್ರಿಂದ ಅವರಿಗೋಸ್ಕರ ಅಂತ ಹೇಳಿ ಟೇಸ್ಟ್ ಚೆನ್ನಾಗಿ ಬಂದಿದೆ ಮೇಡಮ್ ನಿಮಗೆ ಅಂತ ಹೇಳಿದ್ದು ಕೇಕ್. ಪ್ರಿಯಾ ತುಂಬ ಚೆನ್ನಾಗಿ ಕೇಕ್ ಮಾಡ್ಕೊಂಡು ಬಂದಿದ್ರು. ನನಗೆ ಇದು ಸರ್ಪ್ರೈಸ್ ಆಗೇ ಇತ್ತು. ನಮ್ಮ ಫ್ರೆಂಡ್ಸ್ಗೆ ಕೆಲಸದ ಮೇಲೆ ಹೋದೆ, ನೋಡಿದ್ರೆ ಅವರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿಲ್ಲಲ್ಲ ಅನ್ನೋ ಕಾರಣಕ್ಕೆ ಕೇಕ್ ರೆಡಿ ಮಾಡ್ಕೊಂಡು ಬಂದಿದ್ರು. ನೆಕ್ಸ್ಟ್ ಇದು ಸಂಕ್ರಾಂತಿ ಹಬ್ಬದ ವ್ಲಾಗು. ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಶಿವನ್ ಟೆಂಪಲ್ಗೆ ಹೋಗಿದ್ವಿ. ಸೊ ಅಲ್ಲಂತೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಸೇರಿದರು. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಲ್ಲೆಲ್ಲ, ನೋಡಿದ್ರೆ ಒಂದು ಖುಷಿ. ನಾಗೇಶ್ವರ ಟೆಂಪಲ್ಲು. ಸೊ ಎಲ್ಲ ಒಳ್ಳೆಯ ದಿನಗಳಲ್ಲೂ ಅಲ್ಲಿ ವಿಸಿಟ್ ಮಾಡಿದ್ರೆ ನಮಗೆ ಒಂದು ಖುಷಿ. ಸಂಕ್ರಾಂತಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ನನಗೆ ಒಂದು ಆರ್ಡ್ರ್ ಇತ್ತು. ಶಬರಿಮಲೆಗೆ ಹೋಗ್ತಾ ಇದ್ದಿದ್ದು ನಮ್ಮ ಸರ್ ಒಬ್ಬರು. ಸೊ ಅವ್ರು ನನಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಆರ್ಡ್ರ್ ಕೊಟ್ಟಿದ್ದರು. ಸೊ ನಾನು ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೆ. ಬೆಳಿಗ್ಗೆ 4 ಗಂಟೆ 4:15 ಸಮಯ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ರೆಡಿ ಮಾಡ್ತಾಯಿದ್ದಿದ್ದು. ಅವ್ರಿಗೆ 7:30ಗೆಲ್ಲ ಕೊಡಬೇಕಾಗಿತ್ತು. ನಾನು 3 ಗಂಟೆಗೇ ಎದ್ದುಬಿಟ್ಟಿದ್ದೆ.
ಇದೇನಿದು ಆರ್ಡ್ರ್ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಎಸ್, ನಾನು ಕ್ಯಾರಿಯರ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಈ ಕಾರಣಕ್ಕೆ ನನಗೆ ಯಾರಾದರೂ ಈ ಥರ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀನಿ. ರೆಗ್ಯುಲರಿಗೆ ಯಾರಿಗಾದ್ರೂ ಫುಡ್ ಬೇಕಿದ್ರೂ ನಾನು ಮನೆಯಿಂದ ಪ್ರಿಪೇರ್ ಮಾಡಿ ಕ್ಯಾರಿಯರ್ ಕೊಡ್ತೀನಿ. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗೆಲ್ಲ ಬ್ಯುಸಿ ಆಗಿರೋದ್ರಿಂದನೇ ನನಗೆ ವ್ಲಾಗ್ನ ಬೇಗ ಹಾಕೋದಕ್ಕೆ ಆಗ್ತಾಯಿಲ್ಲ. ಬೇರೆ ಏನೂ ಕಾರಣಗಳಿಲ್ಲ. ಇದು ನನಗೆ ತುಂಬ ಖುಷಿ ಕೊಡೋ ವಿಷಯ. ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದರಲ್ಲಿ ಏನಾದರೂ ಮಾಡಬೇಕು ಅನ್ನೋದು ನನ್ನ ಖುಷಿ ಅಷ್ಟೇ. ಇದು ಎಗ್ ಆಮ್ಲೆಟ್ ಮಾಡೋದಕ್ಕೋಸ್ಕರ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಆನಿಯನ್ನು, ಕೊತ್ತಂಬರಿ ಎಲ್ಲನೂ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಮೊಟ್ಟೆನ ಹಾಕ್ಕೊಂಡು ನಮ್ಮ ಇಷ್ಟದ ಪ್ರಕಾರ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಕ್ವಾಂಟಿಟಿ ಹಿಂಗೆ ಹಾಗೆ ಅಂತಿಲ್ಲ. ನಾನಿಲ್ಲಿ ಮೆಜರ್ಮೆಂಟ್ ಎಲ್ಲ ಏನೂ ಹೇಳಿಲ್ಲ. ಸೊ ನಾನು ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಈ ಥರ ಆಮ್ಲೆಟ್ ರೆಡಿ ಮಾಡಿಕೊಂಡ್ರೆ ಅದು ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಮತ್ತು ಏನು ಬೇರೆ ಏನು ತಿನ್ನಬೇಕಂತ ಅನಿಸೋದಿಲ್ಲ. ಇದರಲ್ಲೇ ಎಲ್ಲ ತರಕಾರಿ ಎಲ್ಲ ಇರೋದ್ರಿಂದ. ಇದು ತವ ನಾನು ಆಮ್ಲೆಟ್ ಮಾಡೋದಕ್ಕೋಸ್ಕರನೇ ಇಟ್ಕೊಂಡಿರೋದು. ಬೇರೆ ಇನ್ನೇನಕ್ಕೂ ಯೂಸ್ ಮಾಡಲ್ಲ. ದೋಸೆ, ಚಪಾತಿ ಎಲ್ಲದಕ್ಕೂ ಬೇರೆ ತವ ಯೂಸ್ ಮಾಡ್ತೀನಿ. ಏನು ಮಾಡ್ತಿದ್ದೀರಾ ರೇಣುಕಾ ಪ್ರಸಾದ್? ಇದು ತಿನ್ನೋಕ್ಕಷ್ಟೇ ದೊಡ್ಡದು. ಇದಕ್ಕೆ ಏನು ಅಡುಗೆನೂ ಬರಲ್ಲ. ಮುಖ ತೋರ್ಸಪ್ಪ ಹಂಗೆ ಇದಕ್ಕೆ ಮಾಡಿದ್ದನ್ನು ತಿನ್ನೋಕ್ಕಷ್ಟೇ ಬರುತ್ತೆ. 3 ತಟ್ಟೆ ಹೊಡಿತಾನೆ ಅನ್ನ ಹಾಕೊಂಡು ಸಾರ. ಆದರೆ ನೋಡಿದ್ರೆ ಮಾತ್ರ 3 ತಟ್ಟೆ ಹೊಡೆಯೋರು ಯಾರು ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಅವನಷ್ಟೇ ಇವಾಗ ಹೊರಟ ಆಡಕ್ಕೆ ಅಂದ್ಬಿಟ್ಟು ಲಗೋರಿ. ಆಮೇಲೆ ಮನೆಗೆ ಬರಲ್ಲ, ಸೀದಾ ಅವನು ಹಂಗೆ ನಮ್ಮ ಅವ್ರ ಅಜ್ಜಿ ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಡ್ತಾನೆ. ಅದನ್ನೇ ತಾನೇ ಮಾಡೋದು ಜೀವನದಲ್ಲಿ. ನಮಗ್ ಬೇಕಾಗಿರೋದು ನಾವು ಅವ್ರಿಗೆ ನಿಮ್ಮ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಮ್ಮ ಅಮ್ಮಂಗೆ ತಿಳಿಸಿದೀವಿ. ಇನ್ನೇನಿಲ್ಲ, ಇನ್ನೊಂದು 10 ನಿಮಿಷ ಹಂಗೆ ಚಿಣಿಕ್ ಮಿಣಿಕ್ ಅಂತ ಓಡಾಡಿ ಹಂಗೆ ಹೋಗೋದು ಅಷ್ಟೇ. ಸ್ವಲ್ಪ ಹೊತ್ತು ಆಟ ಆಡಿ 9:30 10 ಗಂಟೆಗೆ ಮನೆಗೆ ಹೋಗ್ಬಿಡೋದು. ಇಷ್ಟೊತ್ತಲ್ಲಿ ಆಟ ಆಡೋ ಅವಶ್ಯಕತೆ ಇಲ್ಲ. ಇಷ್ಟೊತ್ತಲ್ಲಿ ಆಟ ಆಡಿಲ್ಲ ಅಂದ್ರೆ ಇನ್ನೇನು ನಿಮ್ಮಷ್ಟು ಅಂಕಲ್ಲು ಆಂಟಿ ಇರೋದಾಗ ಆಟ ಆಡಕ್ಕಾಗುತ್ತಾ? ಸೌಟ್ ಅಲಾಡ್ಸೋ ಟೈಮಲ್ಲಿ ಹೋಗ್ಬಿಟ್ಟು ಬಾಲ್ ಹಿಡಿಯೋಕ್ಕಾಗುತ್ತಾ? ಹಾಗಲ್ವಲ್ಲ. ನೈಸ್ ಎಲ್ಲ ಬೇಡ. ನೈಸ್ ಆಗಿದೆ. ಮಗು ಏನೋ ಎಗ್ ಬಿರಿಯಾನಿ ಮಾಡ್ತಾ ಇದೆ. ಯೂಟ್ಯೂಬ್ ಇಂದ ನಮಗ್ ನೈಸ್ ಸಿಕ್ಕಿದೆ. ಇವಾಗ ಹೋಗ್ತಾ ಇದೀವಿ. ನಮ್ ತಮ್ಮಂಗ್ ಒಂದ್ ಮುಟ್ ಕೊಡ್ತಾ ಇದೀವಿ. ನಮ್ ತಮ್ಮ ನಾನು ಹೋಗೋದ್ ನೋಡಿ ಏನೇನೋ ಪ್ಲಾನ್ ಆಗ್ತಾನೆ, ಹಂಗೆ ಹಿಂಗೆ ಅಂತಾನೆ. ಮನೆಗೆ ಹಿಂಗೆ ನೈಸ್ ಮಾಡಿ ಹೋಗೋದು ದಿನ, ನನ್ನ ಮಾತ್ರ ಬಿಡಲ್ಲ ಅಂತಾನೆ. ಪಾಪ. ಇವಾಗ ಹೋಗ್ತಾ ಇದೀರಿ. ಅವ್ನ SLC ಆಮೇಲೆ ನಂತರನೇ ಆದ್ರೆ ನಾನು 2 ಕೊಡ್ತೀನಿ ಪೊದೆಗಳು. ಕೊಟ್ರೆ ಅನ್ನ ಅಜ್ಜಿ ಮನೆ ಒಳಗೆ ಹೋಗ್ತಿರ್ತಾನೆ. ಸರಿ ಬರ್ಲಾ ಗೈಸ್, ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗಿದೆ. ಬರ್ತೀನಿ ಗೈಸ್, ಸಿಗ್ತೀನಿ ನಾಳೆ. ನೋಡಿ ನಾವ್ ಎಲ್ಲಿ ಸಿಗ್ತೀವಿ ಅಂದ್ರೆ ಬ್ಯಾಸಿಕ್ಲೆಟ್ ಫಸ್ಟ್ ಕ್ಲಾಸ್. ಬನ್ನಿ ಗೈಸ್, ಆಡೋಣ ಲಗೋರಿ. ಇದ್ಯಾವಾಗಿಂದ ಹೊಸ ಆಟ? ಎಗ್ ಬಿರಿಯಾನಿ ರೆಡಿ ಆಗಿದೆ. ಸೂಪರಾಗಿ ಮಾಡಿದ್ದ. ಫ್ರೆಂಡ್ಸ್, ನನ್ನ ಫ್ರೆಂಡ್ ಮೇನಕಾ ಕ್ರಿಯೇಷನ್ಸ್ ಅವ್ರದ್ದೇನಾದರೂ ನಂಬರ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ನಂಬರ್ನ. ಅವರು ಹ್ಯಾರಿ ವರ್ಕ್ ಕ್ಲಾಸನ್ನು ನಡೆಸ್ತಾರೆ, ಟೈಲರಿಂಗ್ ಕ್ಲಾಸನ್ನು ಸಹ ನಡೆಸ್ತಾರೆ. ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ವಿಸಿಟ್ ಮಾಡ್ಬೋದು. ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನನ್ನ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ.